ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ನ್ಯೂಸ್. ನಾನು ಸವಿತಾ ತಳೆವಾಡ. ಸಮಾಜದಲ್ಲಿನ ಅನ್ಯಾಯಗಳ ವಿರುದ್ಧ ಬಡವರ ಧ್ವನಿಯಾಗಿ ಸದಾ ಹೋರಾಟದ ಮುನ್ಸೂಚನೆಯಲ್ಲಿ ನಿಲ್ಲುವ ಸಮಾಜದ ಪ್ರಮುಖ ಹೋರಾಟಗಾರರಾದ ಅಶೋಕ್ ಹೊಸಮನಿಯವರ ಮನೆಯಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಹೌದು, ಸದಾ ಜನಸೇವೆ, ಪ್ರತಿಭಟನೆ, ಧರಣಿ ಅಂತ ಸಾರ್ವಜನಿಕ ಬದುಕಿನಲ್ಲಿ ಬ್ಯುಸಿಯಾಗಿರುವ ಅಶೋಕ್ ಹೊಸಮನಿಯವರು ಇವತ್ತು ತಮ್ಮ ಮುದ್ದಿನ ಮಗಳಾದ ಅನನ್ಯಾಳ 6ನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ಸಡಗರ ಮತ್ತು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಸರ್ ನಮಸ್ಕಾರ. ಮಗಳು ಅನನ್ಯಾಳಿಗೆ ನಿಮ್ಮ ಕನ್ನಡ ನ್ಯೂಸ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ ನಮಸ್ಕಾರ. ಸದಾ ಹೋರಾಟ, ಸಮಾಜ ಸೇವೆ ಅಂತ ಬಿಜಿ ಇರ್ತೀರಾ. ಇವತ್ತು ನಿಮ್ಮ ಮಗಳ 6ನೇ ವರ್ಷದ ಬರ್ತಡೇ ಇಷ್ಟು ವಿಜೃಂಭಣೆಯಿಂದ ಆಚರಿಸೋದು ತಂದೆಯಾಗಿ ನಿಮ್ಗೆ ಎಷ್ಟು ಖುಷಿ ತಂದಿದೆ ಸರ್? ಮೇಡಮ್, ನಮಗೆ ತುಂಬಾ ಖುಷಿಯಾಗಿದೆ ಮೇಡಮ್. ನಮಗೆ ಫಸ್ಟ್ ಈ ಸಲ ನಮ್ಮ ಮನೆಯಲ್ಲೇ ಮಾಡ್ತಿದ್ದೇವೆ. 5 ವರ್ಷ ಆಯ್ತು ಮನೆಯಲ್ಲೇ ಮಾಡುತ್ತಿದ್ದೇವೆ. ಇದೊಂದು ಸಲ ಒಂದು ಹೊಸದಾಗಿ ಮಾಡಬೇಕಂತ ಇಲ್ಲಿ ಪ್ಲಾನೆಟ್ ಒಳಗೆ ಮಾಡ್ತಿದ್ದೇವೆ ಮೇಡಮ್. ಭಾಳ ತುಂಬಾ ಖುಷಿಯಾಗಿದೆ ಮೇಡಮ್ ನಮಗೆ. ಸರ್, ಇವತ್ತಿನ ಅವಳ ಹುಟ್ಟುಹಬ್ಬವನ್ನು ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ, ಅಂದ್ರೆ ಉದಾಹರಣೆ ಗಿಡ ನೆಡುವುದು, ಅನ್ನದಾನ ವಿಭಿನ್ನವಾಗಿ ಆಚರಿಸಿದ್ದೀರಾ ಸರ್ ಇವತ್ತು ಮೇಡಮ್ ನಾವು ಅವ್ರದ್ದು ಸ್ಕೂಲಲ್ಲಿ ಆಕಿ UKG ಇದ್ದಾಳೆ. ಅವ್ರ ಸ್ಕೂಲಲ್ಲಿ ನಾವು ಮಾಡ್ಬೇಕಂತ ಮಾಡಿದ್ವಿ, ಅವ್ರು ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲೇ ಶಾಲೆಯೊಳಗೆ ಅವ್ರು ಚಾಕ್ಲೇಟ್ ಕೇಕ್ ಥರ ಕೊಟ್ಟಿದ್ದೀವಿ. ಆಕಿಗೆ ಹುಟ್ಟಿನಿಂದ ಒಂದು ತೆಂಗಿನ ಮರ ನೆಟ್ಟಿದ್ದೇವೆ. ಆಕಿ ನೆನಪಿಗೋಸ್ಕರ ಅದು ತೆಂಗಿನ ಮರ ಇದೆ ಮೇಡಮ್. ನಾವು ಸಮಾಜ ಅಂದ್ರೆ ಪರಿಸರ ಪ್ರೇಮಿ ಮೇಡಮ್. ನಾವು ಅಶೋಕ್ ಹೊಸಮನಿ ಕಗ್ಗೋಡ್. ನಾವು ಸಾಮಾಜಿಕ ಕಾರ್ಯಕರ್ತೆ ಇದ್ರಿ, ಸಾಮಾಜಿಕವಾಗಿ ಕೆಲಸ ಮಾಡ್ತೇವೆ. ಈಗ ನನ್ನ ಮಗಳ 6ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಿದ್ದೇವೆ. ಆಕಿ ನಮಗೆ ಫಸ್ಟ್ನೇ ಮಗಳು, ಅಂದ್ರೆ ಮಗಳ ನಮಗೇನು ಇದು ಕೇಳರಮೆ ಇಲ್ಲ. ಆಕಿ ನನಗೆ ಭಾಳ ಹೆಮ್ಮೆಯ ಮಗಳು ಆಕಿ ಫಸ್ಟ್ನೇದಿಂದ. ಅದಕ್ಕೋಸ್ಕರವಾಗಿ ಆಕಿ ಮ್ಯಾಗೆ ನಮ್ಗೆ ಭಾಳ ಪ್ರೀತಿ. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ, ಪ್ರತಿ ನಮ್ಮ 3 ಮಕ್ಕಳು, ಒಂದು ಅನನ್ಯ, ಆರಾಧ್ಯ, ಅಗಸ್ತ್ಯ, ಅದರಲ್ಲಿ ನಮ್ಗೆ ಪ್ರೀತಿ ಆದಂತಂದ್ರೆ ಅನನ್ಯ ಒಬ್ಬಕಿನ ನಮಗೆ ಭಾಳ ಅವರು ಅದರ ಅನನ್ಯ ಮ್ಯಾಗ ನಮಗೆ ಭಾಳ ಪ್ರೀತಿ ಕಾಳಜಿ. ಅದಕ್ಕೋಸ್ಕರವಾಗಿ ನಾವು ಅನನ್ಯಗೋಸ್ಕರ ಈ ಥರ ಇದು ಮಾಡ್ತೀವಿ. ನಮ್ಮದು ಫ್ಯಾಮ್ಲಿ ಇರೋದು ನಾವು 4 ಜನ ಫ್ಯಾಮ್ಲಿ. ನನ್ನ ಹೆಂಡತಿ, ನಾನು, ನಮ್ಮ ಮಕ್ಕಳು 3 ಮಂದಿ ನನ್ನ ಮಕ್ಕಳು. ಸುಪ್ರಿಯಾ ಹೊಸಮನಿಯವರು, ಮರ್ಗವ್ವ ನಮ್ಮ ತಾಯಿ, ನಮ್ಮ ತಂದೆ ಸಾಬು. ಖುಷಿ ಅನ್ನಿಸ್ತಿದೆ ನಮಗೆ. ಅಂದ್ರೆ ನಾವು ಯಾವ ಪ್ರೀತಿಯಿಂದ ನಾವು ಮಾಡ್ತೇವೆ ಅಂದ್ರೆ ನಮ್ದು ಬರ್ತಡೇ ಅಲ್ಲಿ ನಮ್ಮ ಗಂಡು ಮಕ್ಕಳೇ ಮಾಡಲ್ಲ ಅಷ್ಟು, ಆದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅಷ್ಟು ಥರ ಪ್ರೀತಿ ಮಾಡ್ತೇವೆ ನಾವು. ಅದ್ರ ಪ್ರೀತಿ ಜಾಸ್ತಿ ಇದೆ, ಅವ್ರದ್ದು ಜಾಸ್ತಿ ಇದೆ. ನಮ್ದು ಕಡೆಯಿಂದ ಭಾಳ ಪ್ರೀತಿ ಮಾಡ್ತೇವೆ ನಾವು ಅವ್ರಿಗೆ. ಇಲ್ಲ ಹುಡುಗರಿಗೆ ಪ್ರೀತಿ ಮಾಡಲ್ಲ, ಆದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಭಾಳ ಪ್ರೀತಿ ಮಾಡ್ತೇವೆ ನಾವು. ಈಗ ಜೀವನದಲ್ಲಿ ನಿಮಗಿರೋ ಅಭಿಮಾನಿ ಬಳಗ ಇವತ್ತು ಇಲ್ಲಿ ಮಗುವನ್ನು ಹರಿಸಲು ಸಾಗರ ಬಂದಿದೆ. ಈ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೇಡಮ್, ಕೆಲವೊಂದು ಜನಕ್ಕೆ ನಾವು ಕಷ್ಟದಲ್ಲಿ ಅವ್ರಿಗೆ ಹೋಗಿ ಸ್ಪಂದನೆ ಮಾಡ್ತಿದ್ದೀವಿ. ಅವ್ರಿಗೆ ನಮಗೋಸ್ಕರವಾಗಿ ಬಂದು ನಮ್ಗೆ ಶಾಂತಿ ಸುಖ ಕೊಡ್ಲಿ ಅಂತ ಅಭಿಮಾನಿಗಳು ಬಯಸ್ತಾರೆ ಮೇಡಮ್. ಅನನ್ಯ ಬೆಳೆದು ದೊಡ್ಡವಳಾದ ಮೇಲೆ ಏನಾಗಬೇಕಂತ ನೀವು ಆಸೆ ಪಟ್ಟಿದ್ದೀರಾ ಸರ್? ಅವಳಿಗೆ ನಿಮ್ಮ ಕಡೆಯಿಂದ ಇವತ್ತಿನ ಸಂದೇಶ ಏನು ಸರ್? ಮೇಡಮ್, ನಾವಂತೂ ಇನ್ನೊವರೆಗೆ ಸ್ವಲ್ಪ ಆಕಿನ ಜೀವನದಲ್ಲಿ ಒಳ್ಳೆ ಜೀವನ ನಡೆಸ್ಬೇಕ್ರಿ. ಆಕಿಗೆ ಪ್ರೆಷರ್ ಅಂತ ನಾವು ಮಾಡಲ್ಲ. ಆಕೆಯ ಒಳ್ಳೆ ಜೀವನ ನಡೆಸಬೇಕು. ಒಂದು ಒಳ್ಳೆ ಹುದ್ದೆಯಲ್ಲಿ ಒಂದು KS IAS ಆಗ್ಬೇಕನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಗರದ ಹೆಸರಾಂತ ಸಮಾಜ ಸೇವಕರು ಹಾಗೂ ಹೋರಾಟಗಾರರಾದ ಅಶೋಕ್ ಹೊಸಮನಿಯವರ ಮಗಳ ಬರ್ತ್ಡೇ ಪಾರ್ಟಿ ಇವತ್ತು ನಿಮ್ಮ ಹಿಮಾಲಯ ಹೋಟೆಲ್ನಲ್ಲಿ ನಡೆದಿದೆ. ಈ ಪಾರ್ಟಿ ಪ್ಲಾನ್ ಮತ್ತು ವ್ಯವಸ್ಥೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಮೇಡಮ್, ಇದು ನಮ್ದು ಹಿಮಾಲಯನ್ ರೆಸ್ಟೋರೆಂಟ್ 2 ವರ್ಷ ಆಯಿತು ಕಂಟಿನ್ಯೂ ಮಾಡಿ. ಇದು 2 ವರ್ಷ ಇದಕ್ಕೆ ಮುಕ್ತಾಯಗೊಂಡಿದೆ. ಆಮೇಲೆ ಇದರಲ್ಲಿ ನಮ್ದು ಅನ್ಲಿಮಿಟೆಡ್ ಇದೆ. ಇದು ಫಸ್ಟ್ ಏನು ಬೇಕಾದ್ರೂ ನೀವು ತಗೋಬಹುದು. ಇದರಲ್ಲಿ ನಮ್ದು 299 ಪರ್ ಪರ್ಸನ್ ಅಂತ ಒಬ್ಬರಿಗೆ ಇರುತ್ತೆ. ದೊಡ್ಡವರಿಗೆ, ಸಣ್ಣವರಿಗೆ ಏನಿದೆ 220 ಈ ಥರ ರೇಟ್ ಇದಾವೆ. ಇದರೊಳಗೆ ಏನಿದ್ರು 20-25 ಐಟಮ್ಸ್ ನಿಮಗೆ ಸಿಗ್ತಾವ್ರಿ ಮೇಡಮ್. ಇದರಲ್ಲಿ ಅವ್ರ ಬರ್ಡೇ ಮಾಡೋ ಥರ, ಅವ್ರ ಬರ್ಡೇದಾಗೆ ನಮ್ದು ಡೆಕೋರೇಷನ್ ಫ್ರೀ ಇರುತ್ತೆ ಮೇಡಮ್. ಡೆಕೋರೇಷನ್ ಫ್ರೀ ಇರುತ್ತೆ. ಎಲ್ಲ ಊಟ ಅನ್ಲಿಮಿಟೆಡ್ ಇರುತ್ತೆ. ಮತ್ತೆ ನಿಮ್ಗೆ ಏನು ಬೇಕು, ಎಷ್ಟು ಬೇಕು, ಯಾವುದು ಬೇಕು, ಯಾವುದು ಬೇಡ, ಅದು ಎಲ್ಲ ನಿಮ್ಮಾಗೆ ಬಿಟ್ಟಿದ್ದು. ಪೂರ್ತಿ ಎಲ್ಲ ಐಟಮ್ಸ್ ಹಾಕಿಟ್ಟಿರ್ತೀವಿ ಮೇಡಮ್. ಎಲ್ಲ ಸೆಲ್ಫ್ ಸರ್ವ್ ಇರುತ್ತೆ. ನಿಮ್ಗೆ ಏನು ಬೇಕು, ಎಷ್ಟು ಬೇಕು ನೀವೇ ತಗೋಬೇಕು. ಅದರಲ್ಲಿ ಪಾಸ್ತಾ ಬರುತ್ತಾ, ಕಾರ್ನ್ಫ್ರೈ ಬರುತ್ತಾ, ಗೋಬಿ ನೂಡಲ್ಸ್, ಸ್ಯಾಂಡ್ವಿಚ್, 4 ಟೈಪ್ ಪಿಜ್ಜಾ ಬರುತ್ತಾ, ಮತ್ತೆ ಪನ್ನೀರ್ ಮಸಾಲ, ಮಿಕ್ಸ್ ವೆಜ್ ಮಸಾಲ, ತಂದೂರಿ ರೋಟಿ, ಜೀರಾ ರೈಸ್, ಚಪಾತಿ ಬರುತ್ತೆ.
ಸ್ಟಾರ್ಟಿಂಗ್ ಸೂಪ್ ಕೊಡ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಇವೆರಡು ವೆಲ್ಕಮ್ ಡ್ರಿಂಕ್ ಇರುತ್ತೆ. ಆಮೇಲೆ ಲಾಸ್ಟಿಗೆ ಡೆಸರ್ಟ್ ಅಂತ ಬ್ರೌನ್ ವಿತ್ ಐಸ್ ಕ್ರೀಮ್ ಬರುತ್ತೆ ಮೇಡಮ್. ಬ್ರೌನ್ ವಿತ್ ಐಸ್ ಕ್ರೀಮ್ ಒನ್ ಟೈಮ್ ಇರುತ್ತೆ, ಉಳ್ಕಿದೆಲ್ಲ ಐಟಮ್ಸ್ ಅನ್ಲಿಮಿಟೆಡ್ ಇರುತ್ತೆ. ಎಷ್ಟು ಬೇಕೋ ಅದು ನೀವು ತಿಂದು ಎಂಜಾಯ್ ಮಾಡ್ಬೋದು. ಈ ಥರ ನಾವು ಎಲ್ಲ ಅವೈಲೇಬಲ್ ಐತ್ರಿ ಮೇಡಮ್ ಅಲ್ಲಿ. ಸರ್, ಅಶೋಕ್ ಹೊಸ್ಮನಿ ಅವರ ಅಭಿಮಾನಿ ಬಳಗ ದೊಡ್ಡದಾಗಿದೆ. ಅತಿಥಿಗಳಿಗೆ ಹೋಟೆಲ್ ಕಡೆಯಿಂದ ಯಾವ ರೀತಿಯ ವಿಶೇಷ ಆಹಾರ ಮತ್ತು ಆತಿಥ್ಯ ವ್ಯವಸ್ಥೆ ಮಾಡಿದ್ದೀರಾ ಸರ್? ವ್ಯವಸ್ಥೆ ಅಂದ್ರೆ ಎಲ್ಲ ತರನು ಫುಡ್ ಅವರಿಗೆ ಅವ್ರ ಸಂಬಂಧ ಸ್ಪೆಷಲ್ ಆಗಿ ಎಲ್ಲ ಮಾಡೀವ್ರಿ. ಅವ್ರು ಯಾವ್ದು ಇದು ಮಾಡ್ಯಾರ, ನಮ್ಮ ಕಡೆ ಎಷ್ಟು ಸಾಧ್ಯ ಐತಿ ಅಷ್ಟು ಚಲೋ ಫುಡ್ ಅವ್ರಿಗೆ ಕೊಟ್ಟಿವ್ರಿ. ಅದ್ರಾಗ ಅವ್ರಿಗೆ ಸ್ಪೆಷಲ್ ನಮ್ಮ ಕಡೆಯಿಂದ ಡೆಕೋರೇಷನ್ ಮಾಡಿ ಕೊಟ್ಟಿವಿ. ಹಾಲ್ ಪೂರ್ತಿ ಅವರಿಗೆ ಫ್ರೀ ಕೊಟ್ಟಿವಿ. ಅಂದ್ರೆ ಬರ್ತ್ಡೇ ಫ್ರೀ ಬರ್ತ್ಡೇ ಫ್ರೀ ಇದೆ, ಬರ್ಡೇ ಫ್ರೀ ಕೊಟ್ಟಿವಿ ಅವ್ರಿಗೋಸ್ಕರ. ಮತ್ತೆ ಸ್ಪೆಷಲ್ ಆಗಿ ಒಂದು ಡೆಕೋರೇಷನ್ ಚಲೋ ಡೆಕೋರೇಷನ್ ಮಾಡಿಕೊಟ್ಟಿವಿ. ಮತ್ತು ಒಂದು ಸ್ಪೆಷಲ್ ಫುಡ್ ಕೊಟ್ಟಿವಿ, ಭಾಜಿಯಲ್ಲಿ ಚೇಂಜಸ್ ಮಾಡಿವಿ. ಎಲ್ಲ ಥರದ ಸವಲತ್ತು ಅವ್ರಿಗೆ ಕೊಟ್ಟಿವ್ರಿ ಮೇಡಮ್. ಇಲ್ಲ ಬರ್ತ್ಡೇ ಮಾಡ್ಬೋದು, ಗೆಟ್ ಟುಗೆದರ್ ಮಾಡ್ಬೋದು, ಮತ್ತೆ ಇದು ಆನಿವರ್ಸರಿ ಮಾಡ್ಬೋದು, ಬ್ರೈಡ್ ಟು ಬಿ ಮಾಡ್ಬೋದು. ಈ ಥರ ಆಲ್ಮೋಸ್ಟ್ 50 to 60 ಮೆಂಬರ್ಸ್ ನಮ್ದು ಇದು ಇದೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ ಮೇಡಮ್. ಸ್ಟ್ಯಾಂಡಿಂಗ್ ಸೆಲೆಬ್ರೇಷನ್ ಇರುತ್ತೆ, ಸಿಟ್ಟಿಂಗ್ ಫುಡ್ ಇರುತ್ತೆ. ನಿಮಗೆ ಯಾವ ತರ ಬೇಕು ಎಷ್ಟು 50 to 60 ಮೆಂಬರ್ಸ್ ನಾವು ಅವೈಲೇಬಲ್ ಮಾಡ್ತೀವಿ. ದುಡ್ಡು ಅಂದ್ರೆ ಪರ್ ಪರ್ಸನ್ ಮೇಡಮ್. ಅದರಲ್ಲಿ ಏನು ಪಾರ್ಟಿ ಇದ್ರೂ ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಮತ್ತೆ ಡೆಕೋರೇಷನ್ ಎಷ್ಟು ನೀವು 20-25 ಅಬೋವ್ ಮೆಂಬರ್ಸ್ ಬಂದ್ರೆ ಡೆಕೋರೇಷನ್ ಫ್ರೀನೇ ಇಡ್ತೀವಿ. ಅಪ್ ಟು 60 ಮೆಂಬರ್ಸ್ ತನ ಈ ತರ ಎಲ್ಲ ಅವೈಲೇಬಲ್ ಮಾಡಿಕೊಡ್ತೀವಿ. ರಜಾ ಅದು ಏನು ಇರಲ್ಲ ಸರ್. ರಜಾ ಮುಂಜಾನೆ ಇದು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ ತನೂ ಫುಡ್ ಕೊಡ್ತೀವಿ. ಈವ್ನಿಂಗ್ 1 hours ಇದು ಇರುತ್ತೆ, ರಿಫಿಲ್ಲಿಂಗ್ ಟೈಮಿಂಗ್ ಇರುತ್ತೆ. ಉಳ್ಕಿದ ಐಟಮ್ಸ್ ಅವೈಲೇಬಲ್ ಇರುತ್ತೆ. ರಾತ್ರಿ 10 ಗಂಟೆನೂ ಫುಡ್ ಸರ್ವ್ ಮಾಡ್ತೀವಿ. ಇದು ಸರ್ ಹಿಮಾಲಯನ್ ರೆಸ್ಟೋ ಅಂಡ್ ಪಾಟೀಲ್ ಪ್ಲಾಂಟ್ 3rd floor, ಸೋಲಾಪುರ್ ರೋಡ್, ಬಂಜಾರಾ ಕ್ರಾಸ್. ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಅಂದ್ರೆ ಸರ್, ನಮ್ಮ ಹಿಮಾಲಯ ರೆಸ್ಟೋರೆಂಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದು ಆಗಿರುತ್ತೆ 9356870192. ಇನ್ನೊಂದು ನಂಬರ್ ಇದೆ 8147147192. ಯಾವಾಗ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಕಾಲ್ ರಿಸೀವ್ ಮಾಡ್ತೀವಿ. ನೀವು ಯಾವ ಥರ ಬೇಕು ಏನು ಬೇಕು ಎಲ್ಲ ನಾವು ಅವೈಲೇಬಲ್ ಮಾಡಿಕೊಡ್ತೀವಿ. ಬರ್ರಿ, ಭೇಟಿ ಕೊಡಿ. ನಮ್ಮ ಹೆಸರು ಶ್ರೀಕಾಂತ್ ನಾಯಕ್ ಅಂತ, ಹೋಟೆಲ್ ಪಾರ್ಟ್ನರ್ ನಾನು.